Hello, Namaste. I am Lavanya, President of Bangalore Prime, District 3191. We conducted a program here. Thanks to Sunil Mutta sir for sponsoring the food. Thanks to the Suman Jain and Rachana Korea and Vikas Korea for sponsoring sweets. And thanks to the Midtown for sponsoring saris. And ಸ್ವಿಂಗ್ ಮಿಷಿನ್ ಸ್ಪಾನ್ಸರ್ ಮಾಡಿದಕ್ಕೆ ಇಲ್ಲಿ 4 ಜನ ಹೆಂಗಸರಿಗೆ ಸ್ವಿಂಗ್ ಮಿಷಿನ್ ಸ್ಪಾನ್ಸರ್ ಮಾಡ್ಕೊಟ್ಟಿದೀವಿ. ಅವರು ಏನಾದ್ರೂ ಬ್ಯಾಗ್ಗಳು ಏನಾದ್ರೂ ಹೊಲ್ದು ಮುಂದಕ್ಕೆ ಮಾರ್ಕೊಳ್ಳಿ ಅಂತ. ಪ್ರೈಮ್ ಇಂದ ಇದೊಂದು ದೊಡ್ಡ ಪ್ರೋಗ್ರಾಮ್ ಆಗಿದೆ. ಎಲ್ಲ ಬಡವರಿಗೆ ಇಲ್ಲಿ ಹಳ್ಳಿ ಜನ ಎಲ್ಲರಿಗೂ ಸೀರೆಗಳು ಕೊಟ್ಟಿದೀವಿ. ಅವ್ರಿಗೆ ಏನೇನ್ ಬೇಕು ಅಂತ ವ್ಯವಸ್ಥೆ ಮಾಡ್ಬೇಕು ಅಂತಾನೆ ಈ ತರ ಮಾಡಿರೋದು. ಎಲ್ಲಾರು ಸೀರೆ ನೋಡ್ಬಿಟ್ಟು ತುಂಬಾ ಅವ್ರಿಗೆ ಗೇಮ್ಸ್ ಎಲ್ಲ ಆಡ್ಸಿದೀವಿ. ಆಮೇಲೆ ಅವ್ರಿಗೆ ಮುಂದಕ್ಕೆ ಏನೇನ್ ಬೇಕು ರಾಷನ್ ಕೊಟ್ಟಿದೀವಿ, ಊಟ ಕೊಟ್ಟಿದೀವಿ. ಅವ್ರವ್ರು ಎಲ್ಲಿಂದ ಬಂದಿದ್ದಾರೆ, ಯಾವ ತರ ಅವರು ಟ್ಯಾಲೆಂಟ್ ಶೋ ಮಾಡ್ತಾರೆ ಅಂತ ಟ್ಯಾಲೆಂಟ್ ಎಲ್ಲ ಅವರು ತೋರ್ಸಿದ್ರು. ನಮ್ಗೆಲ್ಲಾನು ತುಂಬಾ ಖುಷಿ ಆಯ್ತು ಈ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಿದ್ದಕ್ಕೆ. ಇದಕ್ಕೆಲ್ಲ ನಮ್ಮ ಪೂಜಾ ಅವರು ಲೀಡ್ ತಗೊಂಡು ಇದನ್ನ, ಇವರು ಪೂಜಾ ಚಪೋಲಿ ಅಂತ ಅವ್ರ ಲೀಡ್ ತಗೊಂಡು ಇದನ್ನೆಲ್ಲ ಅವರು ಲಿಂಕ್ ಮಾಡಿ ನಮ್ಗೆ ಈ ಪ್ರೋಗ್ರಾಮ್ ಮಾಡೋ ತರ ಆಗಿದೆ. ಹೇಳ್ದಂಗೆ ಸುನಿಲ್ ಮುತಾ ಅವ್ರಿಗೆ ಮತ್ತೆ ಸುಮನ್ ಜೈನ್ ಇವ್ರಿಗೆಲ್ಲಾನು ತುಂಬಾ ತುಂಬಾ ಧನ್ಯವಾದಗಳು. ನಮ್ಮ ರೋಟರಿ ಪ್ರೈಮ್ ಇಂದ ಈ ತರ ಇನ್ನೂ ಹಲವಾರು ಈ ತರ ಚಾರಿಟಿ ಕಾರ್ಯಕ್ರಮಗಳು ಮಾಡ್ಬೇಕು ಅಂತ ನಮಗೂ ಆಸೆ ಇದೆ. ಹೆಂಗಸರಿಗೆ ಮುಖ್ಯವಾಗಿ ಪ್ರಯಾರಿಟಿ ಕೊಟ್ಟು ಇದು ವುಮೆನ್ ಎಂಪವರ್ಮೆಂಟ್ ಕಡೆಯಿಂದ ಮಾಡ್ತಾ ಇರೋ ಪ್ರೋಗ್ರಾಮು. ಈ ತರ ಇವತ್ತು ಇಲ್ಲಿ ಯಶಸ್ವಿ ಆಗಿದೆ ಮುಳ್ಬಾಗಲ್ ಹತ್ರ ಅಂತ ನಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಇವರು ಪ್ರೆಸಿಡೆಂಟ್ ಎಲೆಕ್ಟ್ ಇಂದಿರಾ, ನೆಕ್ಸ್ಟ್ ಇಯರ್ ಪ್ರೆಸಿಡೆಂಟ್. ಜಯಲಕ್ಷ್ಮಿ ಮ್ಯಾಮ್ को बोलने दो एक बार. ಗ್ರಾಮೀಣ ಮಹಿಳಾ Howdy, better. Ma'am, you say something about the program. Hold on. Yes. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಯಲಕ್ಷ್ಮಿ ಅಂತ. ನಾನು ಗ್ರಾಮೀಣ ಮಹಿಳಾ ಒಕ್ಕೂಟದಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಮಾಡ್ತೀನಿ. ಈ ಒಂದು ಕಾರ್ಯಕ್ರಮ ಇವತ್ತು ಗ್ರಾಮೀಣ ಮಹಿಳೆಯರಿಗಾಗಿ ಹಬ್ಬವನ್ನು ಆಯೋಜಿಸಬೇಕು ಅಂತ ರೋಟರಿ ಪ್ರೈಮ್ ಕಡೆಯಿಂದ ಸದಸ್ಯರು ಬಂದು 2 ತಿಂಗಳಿಂದ ಇದನ್ನು ಯೋಜನೆ ಮಾಡಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅವರು ಪ್ರತಿಯೊಂದು ಗ್ರಾಮೀಣ ಮಹಿಳೆಯರಿಗೆ ಏನು ಸಿಗೋದಿಲ್ಲ, ಏನು ಅವಶ್ಯಕತೆ ಇದೆ ಮತ್ತು ಅವರ ನೀಡ್ಸ್ ಏನು ಅಂತ ಚೆನ್ನಾಗಿ ಅರ್ಥ ಮಾಡಿಕೊಂಡು ಇವತ್ತು ಅವ್ರನ್ನ ಹಲವಾರು ಆಟೋಟಗಳನ್ನ ಸ್ಪರ್ಧೆಗಳನ್ನ ಆಯೋಜಿಸಿ ಅವರಿಗೆ ಬಹುಮಾನಗಳನ್ನು ಕೊಟ್ಟಿದ್ದಾಗಲಿ ಅಥವಾ ಅವರಿಗೆ ಆ ಸ್ಪರ್ಧೆಗಳಲ್ಲಿ ಭಾಗವಹಿಸೋದಕ್ಕೆ ನೀಡಿದ ಪ್ರೋತ್ಸಾಹ. ಮೊದಲನೇದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಫ್ಯಾಷನ್ ಶೋ ಒಂದು ಮಾಡಿ ಹಳ್ಳಿ ಹೆಣ್ಣು ಮಕ್ಕಳನ್ನ ಉತ್ತೇಜನ ಕೊಟ್ಟಿದ್ದಾರೆ. ಹಾಗೆ ಹೆಣ್ಣು ಮಕ್ಕಳಿಗೆ ಆರ್ಥಿಕ ಸ್ವಾವಲಂಬನೆಗೆ ಹೊಲಿಗೆ ಯಂತ್ರಗಳನ್ನ ಕೂಡ ಹಲವಾರು ರೋಟರಿ ಕ್ಲಬ್ಗಳು ಸಹಯೋಗದೊಂದಿಗೆ ಮತ್ತೆ ಬ್ಯಾಕ್ ಸಪೋರ್ಟ್ ಒಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಮ್ಮ ಗ್ರಾಮೀಣ ಮಹಿಳಾ ಒಕ್ಕೂಟದ ಕಡೆಯಿಂದ ಅತ್ಯಂತ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. Good evening. So we all women of Rotary Bangalore Prime and Mahila Ukata team had come together to uplift the women, and we are so happy and glad. Each one of us are going back home with very good memories, and we look forward to continue this in future. Thank you so much. गुड मॉर्निंग एवरीवन. आज रोटरी प्राइम ने ये सारा प्रोग्राम ऑर्गेनाइज किया है. हमारा क्लब उसमें को स्पॉन्सर है और हम लोगों ने एक सिलाई मशीन को स्पॉन्सर किया है. सिलाई मशीन इन लेडीज़ को देंगे, वो कुछ सामान बनाएंगी, उसको बेचेंगी और उससे उनका they can earn money with that, and I'm really happy to come here today. Good morning everyone. My name is Pallavi and I'm the president of Rotary Bangalore Palmville. Today our club is proud to sponsor a sewing machine. This is not a machine, this is a tool of empowerment. It will enable women to turn their skills and hobbies into opportunities, helping them to create products that they can sell and thereby support their livelihood. ವಿಮೆನ್ ಎಂಪವರ್ಮೆಂಟ್ ಟೀಮ್ ಇಂದ ರೋಟರಿ ಡಿಸ್ಟ್ರಿಕ್ಟ್ 3191 3191 ಇಂದ ಎಲ್ಲ ಒಂದು 50 ಜನ ಲೇಡೀಸು ಇಲ್ಲಿ ಬ್ಯಾಂಗ್ಳೂರಿಂದ ಬಂದ್ವಿ. ಈ ಮಹಿಳಾ ಒಕ್ಕೂಟ ಲೇಡೀಸಿಗೆ ಅವ್ರು ಯಾವಾಗಲೂ ಕಷ್ಟಪಟ್ಟು ಮನೇಲಿ ತುಂಬ ಕೆಲಸ ಮಾಡ್ತಾ ಇರ್ತಾರೆ, ಮತ್ತು ಅವರಿಗೆ ಒಂಥರ ಎಂಜಾಯ್ಮೆಂಟ್ ಅವಕಾಶ ಇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೊಂದು ದಿವಸ ತುಂಬ ಖುಷಿಯಾಗಿ ಮೆಮೊರೇಬಲ್ ಆಗುವಂಥ ಒಂದು ಡೇ ಅವರಿಗೆ ಕೊಡಬೇಕು ಅನ್ನೋ ಒಂದು ಆಸೆಯಿಂದ
ನಾವಿಲ್ಲಿ ಬಂದ್ವಿ. ಅದರ ಜೊತೆಗೆ ಇಲ್ಲಿ ಕೆಲವು ಲೇಡೀಸ್ಗೆ 3 ಸೇವಿಂಗ್ ಮೆಷಿನ್ ಕೊಟ್ಟಿದ್ದೀವಿ. ಅವರ ಜೀವನ ಸಬಲೀಕರಣ ಆಗಲಿ, ಅವರು ಅದರಿಂದ ಸಂಪಾದನೆ ಮಾಡಿಕೊಂಡು ಮತ್ತೆ ಮತ್ತೆ ಅವರ ಸಂಸಾರನ ತೂಗಿಸ್ಕೊಂಡು ಹೋಗೋ ಒಂದು ಇದರಿಂದ ಹೆಲ್ಪ್ ಮಾಡೋಕ್ಕೆ ಅಂತ ಕೊಟ್ಟಿದ್ದೀವಿ. ಇವಾಗ ಬಂದಿದ ತಕ್ಷಣ ನಾವು ಇವ್ರಿಗೆಲ್ಲ ಅವರಲ್ಲಿರೋ ಕ್ರಿಯಾತ್ಮತೆ ಮತ್ತೆ ಅವರ ಕಾಂಪಿಟೇಟಿವ್ ಸ್ಪಿರಿಟ್ನ ಆಚೆ ತೆಗೆಯೋದಕ್ಕೋಸ್ಕರ ಒಂದು 4-5 ಇವೆಂಟ್ಸ್ನ ಪ್ಲಾನ್ ಮಾಡಿದ್ವಿ. ಅದರಲ್ಲಿ ಮೊದಲನೇ ಒಂದು ಇವೆಂಟ್ ಅಂದರೆ ರಂಗೋಲಿ ಸ್ಪರ್ಧೆ. ಸೊ ತುಂಬ ಚೆನ್ನಾಗಿ ರಂಗೋಲಿಗಳನ್ನೆಲ್ಲ ಹಾಕಿದ್ರು, ಮತ್ತು ಬಹುಮಾನ ಬಂದವ್ರಿಗೆ ತುಂಬ ಚೆನ್ನಾಗಿ ಮಾಡಿದವ್ರಿಗೆ ಬಹುಮಾನ ಕೊಟ್ಟಿದ್ದೀವಿ. ಅದೇ ರೀತಿ ನಾವು ಅನ್ಕೋತೀವಿ, ನಾವು ಬೆಂಗಳೂರಲ್ಲಿರೋರು ಅಥವಾ ಬೇರೆ ಸಿಟಿ ಪ್ಲೇಸಸಲ್ಲಿರೋರಿಗೆ ತುಂಬ ರ್ಯಾಂಪ್ ವಾಕ್ ಆಗಲಿ ಇದೆಲ್ಲ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ. ಇಲ್ಲಿ ನಾವು ಅವ್ರಿಗೆ ಆ ಅವಕಾಶ ಕೊಟ್ಟಾಗ ಅವರಲ್ಲಿ ಇರೋ ಸಾಮಾನುಗಳನ್ನಲ್ಲೇ ಉಪಯೋಗಿಸ್ಕೊಂಡು, ಪ್ರಕೃತಿಯಲ್ಲಿರುವ ಎಲ್ಲ ಸಾಮಾನುಗಳನ್ನ ಉಪಯೋಗಿಸ್ಕೊಂಡು ಅದರಿಂದ ಆಕ್ಸೆಸರೀಸ್ ಮಾಡಿಕೊಂಡು ಅವ್ರಿಗೆ ಒಂದು ಅವಕಾಶ ಬಂತು. ತುಂಬ ಚೆನ್ನಾಗಿ ಅವರು ಖುಷಿ ಪಟ್ಕೊಂಡ್ರು, ಮತ್ತು ನಾವು ನೋಡಿ ಅದನ್ನು ಖುಷಿ ಪಟ್ಕೊಂಡ್ವಿ. ಅದರ ಜೊತೆಗೆ ಒಂದು ನಾವು ಯಾವಾಗಲೂ ಆಡದೇ ಇರೋವಂಥ ಒಂದು ಗೇಮ್ಸ್, ಇಲ್ಲಿ ಜನರಲ್ ಆಗಿ ಆಡಲ್ಲ, ತಂಬೋಲಾ ಅಂತ ಒಂದು ಗೇಮು, ಅದರಲ್ಲೂ ನಾವು ಒಂದು ಟ್ವಿಸ್ಟ್ ಕೊಟ್ವಿ ಇವ್ರಿಗೆ. ಅದ್ರ ಜೊತೆ ಒಂದು ಪಾಠ ಹೇಳ್ಕೊಡ್ಬೇಕು ಅನ್ನೋ ಒಂದು ಕಾರಣದಿಂದ ಆರೋಗ್ಯದ ಬಗ್ಗೆ ಒಂದು ಆ ಥರದ್ ಒಂದು ತಂಬೋಲಾ ಮಾಡಿ ಸೊ ಬಂದವ್ರಿಗೆ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ವಿ. ಇದರಿಂದ ಅವ್ರಿಗೂ ಒಂಚೂರು ಮಾಹಿತಿ ಬಂತು, ಮತ್ತೆ ತುಂಬಾ ಖುಷಿ ಪಟ್ಕೊಂಡ್ರು. ಅದಕ್ಕೆ ಮುಂಚೆ ಹೋದ ವಾರ ಬಂದು ಇವ್ರಿಗೆಲ್ಲರಿಗೂ ಒಂದು ಸೀರೆಗಳು ಕೊಟ್ವಿ. ಇವಾಗ ಎಲ್ಲರೂ ಪ್ರತಿಯೊಬ್ಬರು ಅದೇ ಸೀರೆನ ಉಟ್ಕೊಂಡು ಬಂದಿದ್ದಾರೆ. ಸೊ ಒಂದು ಯೂನಿಫಾರ್ಮಿಟಿ ಇದೆ ಎಲ್ಲರ ಜೊತೆ. ನಮ್ಗಂತೂ ತುಂಬಾ ಖುಷಿ ಆಗಿದೆ ಈ ಕಾರ್ಯಕ್ರಮ ಆರ್ಗನೈಸ್ ಮಾಡಿ. ಅವರಿಗೂ ಇದೇ ತರ ಖುಷಿ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ. ಇಲ್ಲಿ ನನ್ನ ಜೊತೆ ಲಾವಣ್ಯ ಅವರಿದ್ದಾರೆ, ಪ್ರೆಸಿಡೆಂಟ್ ರೋಟರಿ ಪ್ರೈಮ್ ಅವರು, ಮತ್ತೆ ಪೂಜಾ ಅಗರ್ವಾಲ್ ಇವರು ರೋಟರಿ ಪ್ರೈಮ್ ಮೆಂಬರು, ಮತ್ತೆ ಇವರು ಅರ್ಚನಾ ಇವರು ರೋಟರಿ ವಿಷನರೀಸ್ ಇಂದ, ಇವರಿಬ್ರು ವಿಮೆನ್ ಎಂಪವರ್ಮೆಂಟ್ ಟೀಮ್ ಅಲ್ಲಿ ಇದ್ದಾರೆ. ಸೊ ನಮ್ 4 ಜನ ಸೇರ್ಕೊಂಡು ಇದರ ಪ್ಲಾನಿಂಗ್ ಮಾಡಿದ್ವಿ. ಇವತ್ತು ಬಂದು ನಮ್ ಜೊತೆ ಬೇರೆ ರೊಟೇರಿಯನ್ಸ್ ಬಂದು ನಮ್ ಜೊತೆ ಇದು ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಸೊ ಈ ಕಾರ್ಯಕ್ರಮ ತುಂಬಾ ಸಕ್ಸಸ್ಫುಲ್ ಆಯಿತು ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ಕಾರ್ಯಕ್ರಮ ಈ ವರ್ಷನೇ ಫಸ್ಟ್ ಮಾಡಿರೋದು. ಬಟ್ ವಿಮೆನ್ ಎಂಪವರ್ಮೆಂಟ್ ಟೀಮ್ಸ್ ಪ್ರತಿ ವರ್ಷ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಈ ವರ್ಷ ನಾವು ಇದ್ರ ಸಮಥಿಂಗ್ ಡಿಫ್ರೆಂಟ್ ಮಾಡಬೇಕು. ಯಾಕೆಂದ್ರೆ ಹೋಗ್ಬಿಟ್ಟು ಒಂದು ಮೆಷಿನ್ ಕೊಟ್ಬಿಟ್ಟು ನಾವು ಹೋಗ್ಬೋದಾಗಿತ್ತು ವಾಪಸ್ಸು. ಬಟ್ ಅವ್ರ ಜೊತೆ ನಮಗೆ ಬೆರೆಯೋಕೆ ಒಂದು ಅವಕಾಶ ಬಂತು, ಮತ್ತೆ ಅವರಿಗೂ ನಮ್ಮ ಬಗ್ಗೆ ತಿಳ್ಕೊಳಕ್ಕೆ ಒಂದು ಅವಕಾಶ ಸಿಕ್ತು ಇದರಿಂದ. ಸೊ ಈ ವರ್ಷ ಇದನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ. ನೋಡೋಣ, ಅಕಸ್ಮಾತ್ ಅವಕಾಶ ಸಿಕ್ಕಿದ್ರೆ ಮುಂದುವರ್ಸ್ಕೊಂಡೇ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಸಾರಿ, ಇದೇ ಮೊದಲನೇ ಸತಿ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ. ಬಟ್ ಇದ್ರ ಸಕ್ಸಸ್ ನೋಡಿ ಬೇರೆ ಕಡೆನೂ ಮಾಡೋಣ ಅಂತ ಒಂದು ಆಸೆ ಬಂದಿದೆ. ಸೊ ಅದ್ರ ಜೊತೆಗೆ ನಮ್ಗೆ ಸ್ಪಾನ್ಸರ್ಸ್ ಎಲ್ಲ ಸಿಕ್ಕಿದ್ರೆ ಖಂಡಿತ ಇದೇ ತರ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಕಡೆ ಮಾಡ್ಬೇಕು ಅನ್ನೋ ಒಂದು ಆಸೆ ಇದೆ. ಥ್ಯಾಂಕ್ ಯು. Hello everyone. So it's a wonderful opportunity we got today to mingle with ladies at Mulbagal at Gramina Mahila Okkato. It was really a wonderful journey right from the time we started. We visited this place. We understood the caliber what these ladies have, be it a fashion show, be it showing their talent, be it anything. So we would love to work with them and empower them and see what best we can offer to them and also enable them in all different ways. Thank you. Good evening. So it's the when you say that you put your heart and soul into something and you get it, this is what we have achieved it today. And it is a teamwork. What you see here, it is not just a woman, it is all women coming together to support and uplift the rural women, and not in terms of monetary this event is to be done. We wanted to support them with mental support as well. So in case future also we will be able to support them. That is what it is. ದಿಸ್ ಗ್ರಾಮೀಣ ಮಹಿಳಾ ಒಕ್ಕೂಟ ಒಂದು 40 ವಿಲೇಜಸ್ ಎಲ್ಲ ಸೇರಿ ಒಂದು ಒಕ್ಕೂಟ ಅಂತ ಒಂದು ಟೀಮ್ ಆಗಿದೆ. ನಾನು ಪೂಜಾ ಇನ್ನೊಬ್ರು ಅವ್ರದ್ದು ಸೇರಿ ನಾವು ಇಲ್ಲಿ ಬಂದಿದ್ವಿ ಏನೋ ಒಂದು ಪ್ರಾಜೆಕ್ಟ್ ಮಾಡೋಣ ಅಂತ. ಅವ್ರ ಜೊತೆ ಇರೋದು, ಅವ್ರ ಜೊತೆ ಕಾನ್ಫಿಡೆನ್ಸ್, ಅವ್ರಿಗಿರೋ ಖುಷಿ ನೋಡಿ ನಮ್ಗೆ ಒಂಥರ ಆಯ್ತು. ಸೊ ನಾವ್ ಅನ್ಕೊಂಡ್ವಿ ನಾವೆಲ್ಲಾನು ರೊಟೇರಿಯನ್ಸ್ ಕರ್ಕೊಂಡು ಇಲ್ಲಿ ಬಂದು ಅವ್ರ ಜೊತೆ ಒಂದಿನ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಕ್ಯೂರೇಟ್ ಮಾಡಿದ್ಲು ಪೂಜಾ. ಎಷ್ಟು ಚೆನ್ನಾಗಿ ಅವ್ರಿಗೆ ಏನ್ ಮಾಡಿದ್ರೆ ಹೆಂಗ್ ಖುಷಿ ಆಗಿರ್ತಾರೆ, ನಮಗೂ ಹೆಂಗ್ ಖುಷಿ ಆಗಿರತ್ತೆ
ಆಗತ್ತೆ ಅಂತ ದಿಸ್ ಇಸ್ ಎ ಟೀಮ್ ವರ್ಕ್ ವಿತ್ ಒಕ್ಕೂಟ ಅವರು ಸೇರಿ ನಾವು ಸೇರಿ ಈ ಪ್ರೋಗ್ರಾಮ್ ಚೆನ್ನಾಗಿ ಮಾಡಿದೀವಿ. ಫ್ಯಾಷನ್ ಶೋ ಎಲ್ಲ ತುಂಬಾ ಎಂಜಾಯ್ ಮಾಡಿದ್ರು. ಅವ್ರ ಕ್ರಿಯೇಟಿವಿಟಿ ನೋಡಿ ಎಲ್ಲರೂ ಖುಷಿ ಪಟ್ರು. ಥ್ಯಾಂಕ್ ಯು.